ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಬುದ್ಧಿವಂತ ಸಿಂಹ. ಒಮ್ಮೆ ಕಾಡಿನಲ್ಲಿ ಚುನಾವಣೆ ನಡೆದಿರತ್ತೆ. ಅದರ ಪ್ರಕಾರ ಸಿಂಹ ಕಾಡಿನ ರಾಜ ಆಗಿರ್ತಾರೆ. ಒಂದಿನ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಕರೆದು ಇವತ್ತು ತಾವು ಬೇಟೆಯಾಡಿ ತಂದ ಮಾಂಸವನ್ನು ಸಭೆ ಮುಂದೆ ಇಡಿ ಅಂತ ಹೇಳುತ್ತೆ. ಪ್ರಾಣಿಗಳು ತಮ್ಮ ಬೇಟೆಯಾಡಿ ತಂದ ಮಾಂಸವನ್ನ ಸಿಂಹದ ಮುಂದೆ ಇಡ್ತಾರೆ. ಹೀಗೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿ ಕೊನೆಗೆ ಮಾಂಸದ ಹತ್ರ ಬರುತ್ತೆ. ಪ್ರಾಣಿಗಳಿಗೂ ಹೊಟ್ಟೆ ತುಂಬಾ ಹಶ್ವಾಗಿರುತ್ತೆ. ಮಾಂಸವನ್ನು ಹಂಚಿಕೊಡುತ್ತೆ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ಸಿಂಹ ಮಾಂಸವನ್ನು 4 ಭಾಗವಾಗಿ ಡಿವೈಡ್ ಮಾಡುತ್ತೆ. ಮೊದಲನೇ ಪಾಲನ್ನು ಮೃಗರಾಜರಿಗೆ ಅಂತ ಇಟ್ಕೋತಾರೆ. ಪ್ರಾಣಿಗಳು ಕಾಯ್ತಾ ಇರ್ತಾರೆ. ಪ್ರಾಣಿಗಳು ಸರಿ ಬಿಡಿ, ಮೊದಲನೇ ಪಾಲು ರಾಜರೇ ತಗೊಳ್ಳಿ ಅಂತ ಸುಮ್ಮನಾಗ್ತಾರೆ. ಎರಡನೇ ಪಾಲು ತಮ್ಮದಾಗ್ಬೋದು ಅಂತ ಎಲ್ಲ ಪ್ರಾಣಿಗಳು ಕಾಯ್ತಾ ಇರುತ್ತೆ. ಆದರೆ ಸಿಂಹ ನಾನು ರಾಜನಾಗಿದ್ಕೆ ಅಂತ ಅದನ್ನು ತಿಂದು ಬಿಡುತ್ತೆ. 3ನೇ ಪಾಲನ್ನಾದರೂ ಕೊಡ್ಬೋದು ಅಂತ ಎಲ್ಲ ಪ್ರಾಣಿಗಳು ಕಾಯ್ತಾ ಇರುತ್ತೆ. ನಿಮ್ಮನ್ನೆಲ್ಲ ಸಾಕೋದಕ್ಕೆ ನನಗೆ ಶಕ್ತಿ ಬೇಕು ಅಂತ ಅದನ್ನು ತಿಂದು ಬಿಡುತ್ತೆ. 4ನೇ ಪಾಲನ್ನಾದರೂ ಕೊಡ್ಬೋದು ಅಂತ ಕಾಯ್ತಾ ಇರ್ತಾರೆ. ಆದರೆ ನನಗೆ ಇನ್ನೂ ಶಕ್ತಿ ಬೇಕು, ನಾನು ಶಕ್ತಿವಂತನಾಗಿರಬೇಕು ಅಂತ ಅದನ್ನು ತಿಂದು ಬಿಡುತ್ತೆ. ಪಾಪ ಪ್ರಾಣಿಗಳು ಮಾಂಸ ಸಿಗುತ್ತೆ ಅಂತ ಕಾದಿ ಉಪವಾಸದಿಂದ ಇರಬೇಕಾಗುತ್ತೆ. ಹೀಗೆ ಕೆಲವೊಂದ್ಸಲ ನಾವು ಏನೋ ಕೊಡ್ತಾರೆ ಅಂತ ಕಾಯ್ತಾ ಇರೋ ಬದಲು ನಮ್ಮ ಪಾಲಿಂದು ನಾವು ತಗೊಂಡ್ಬಿಟ್ಟು ಖುಷಿಯಾಗಿರ್ಬೇಕು ಅನ್ನೋದೇ ಈ ಕಥೆಯ ನೀತಿ. ಥ್ಯಾಂಕ್ ಯು ಸೋ ಮಚ್.